ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ನವೆಂಬರ್ ಕ್ರಾಂತಿ ಆಗತ್ತೆ ಅಂತ ಬಹುಪಾಲು ಜನ ಕಾಂಗ್ರೆಸ್ನಲ್ಲಿ ಮಾತಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಬಣ 14 ಅಥವಾ 24 ಈ 2 ದಿನದಲ್ಲಿ ಈ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಡಿ ಕೆ ಬಣದ ಡಿ ಕೆ ಅಭಿಮಾನಿಗಳ ತುದಿಗಾಲಲ್ಲಿ ನಿಂತು ಆಡುತ್ತಿರುವಂತಹ ಮಾತುಗಳಾಗಿ ಕಾಣ್ತಿರುವಂಥದ್ದು. ಆದರೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಸುಮ್ಮನೆ ಕೂತಿಲ್ಲ. ಬಹುದೊಡ್ಡ ರಣತಂತ್ರವನ್ನು ರೂಪಿಸ್ತಿದೆ. ಹೈಕಮಾಂಡ್ ಮುಂದೆ ಬಹುದೊಡ್ಡ ಸಂದೇಶವನ್ನು ಹೊತ್ತು ಹೋಗ್ತಿದೆ. ಅದು ದಲಿತ ಸಿಎಂ, ದಲಿತ ಅಸ್ತ್ರವನ್ನು ಪ್ರಯೋಗಿಸುತ್ತೆ. ರಾಜ್ಯದಲ್ಲಿ ಇದುವರೆಗೂ 23 ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಅದರಲ್ಲಿ ಬಹುಪಾಲು ಒಕ್ಕಲಿಗ ಸಮಾಜ ಮತ್ತು ಲಿಂಗಾಯತ ಸಮಾಜದ ನಾಯಕರು ಮುಖ್ಯಮಂತ್ರಿಗಳಾಗಿದ್ದಾರೆ. ಕೇವಲ 3-4 ಸಲ ಹಿಂದುಳಿದವರಿಗೆ ಅವಕಾಶ ಸಿಕ್ಕಿದೆ. ಆದರೆ ಇದುವರೆಗೂ ರಾಜ್ಯದ ಅತಿದೊಡ್ಡ ಸಮಾಜ ಆಗಿದ್ರೂ ಕೂಡ ದಲಿತ ಸಮಾಜಕ್ಕೆ ಸಿಎಂ ಸ್ಥಾನ ಸಿಕ್ಕಿಲ್ಲ. ಸಿಎಂ ಸ್ಥಾನ ಕೊಡಿ ಈ ಸಲ. 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 135 ಸ್ಥಾನ ಬರೋದಕ್ಕೆ ಬಹುಮುಖ್ಯ ಕಾರಣ ಆಗಿದ್ದು ಅಹಿಂದ ಮತಗಳು. ಹಿಂದುಳಿದವರು ಮುಖ್ಯಮಂತ್ರಿಗಳಾಗಿದ್ದಾರೆ. ದಲಿತರಿಗೊಂದು ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿಯುವಂತಹ ಪ್ರಯತ್ನಕ್ಕೆ ಮುಂದಾಗಬಹುದು. ಇದೇ ಕಾರಣಕ್ಕೋಸ್ಕರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಎಚ್ ಸಿ ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಟ್ಟಿಗೆ ಕೂತು ಒಂದು ರಹಸ್ಯ ಮಾತುಕತೆಯನ್ನು ನಡೆಸಿದ್ರು. ರಾಜಕೀಯ ಶಕ್ತಿಯಾಗಿ ದಲಿತ ನಾಯಕತ್ವವನ್ನು ಬಿಂಬಿಸಲು ಚರ್ಚೆ ನಡೆಯುತ್ತಿದ್ದು, ಜಾತಿಗಣತಿ ಬಳಿಕ ದಲಿತ ಸಂಘಟನೆಗಳ ಬೆಂಬಲದೊಂದಿಗೆ ಈ ಹೋರಾಟಕ್ಕೆ ಸಜ್ಜಾಗುವಂತಹ ಸಾಧ್ಯತೆಗಳಿದೆ. ಈ ಹಿಂದೆ ಕೂಡ ಪಂಜಾಬ್ನಲ್ಲಿ ಬಹುದೊಡ್ಡ ದಲಿತಾಸ್ತ್ರ ಪ್ರಯೋಗ ಆಯಿತು. ಅವತ್ತು ಕೂಡ ಹೈಕಮಾಂಡ್ ದಲಿತರೊಬ್ಬರನ್ನು ಚಿನ್ನಿಯವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಅನಂತರದಲ್ಲಿ ಏನಾಯಿತು ರಾಜಕೀಯ ಚರಿತ್ರೆ ಬಲ್ಲವರಿಗೆ ಗೊತ್ತಿರುತ್ತೆ. ಆದರೆ ರಾಜ್ಯದಲ್ಲಿ ಪಂಜಾಬ್ ರೀತಿಯ ವ್ಯತ್ಯಾಸಗಳು ಆಗೋದಿಲ್ಲ. ದಲಿತರಿಗೆ ಸಿಎಂ ಸ್ಥಾನ ಕೊಟ್ಟರೆ ಹಾಗಂತ ಇನ್ನುಳಿದವರು ಸುಮ್ಮನೆ ಬಿಡ್ತಾರಾ? ಯಾವ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಅವರು ಸುಮ್ಮನೆ ಬಿಡದೇ ಇರೋ ಕಾರಣಕ್ಕೇನೆ ಇದುವರೆಗೂ ದಲಿತರಿಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಸಿಕ್ಕಿಲ್ಲ. 2ನೇ ಸುದ್ದಿ, 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಬಹಳ ಮುಖ್ಯ ಕಾರಣವಾಗಿದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅನ್ನೋದು ಬಹಿರಂಗ ಸತ್ಯ. ಇದೇ ಕಾರಣಕ್ಕೋಸ್ಕರ ಅವತ್ತು ಯಾವುದೇ ಹುದ್ದೆ ಇಲ್ದಿದ್ರೂ ಕೂಡ ತೆಲಂಗಾಣದ ಗೆಲುವಿಗಾಗಿ ಡಿ ಕೆ ಶಿವಕುಮಾರ್ ಅವರು ಪಣ ತೊಟ್ಟಿದ್ರು ಅನ್ನೋದನ್ನು ಕೂಡ ಹೈಕಮಾಂಡ್ ಸ್ಪಷ್ಟವಾಗಿ ಅರಿತಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಮಹತ್ವದ 2 ಜವಾಬ್ದಾರಿಗಳನ್ನು ಕೊಟ್ಟಂತೆ ಕಾಣ್ತಿದೆ. ಆ ಕಾರಣಕ್ಕೋಸ್ಕರನೇ ಈ ಸಲ ಸಿದ್ದರಾಮಯ್ಯ ಅವರಿಗೆ 2.5 ವರ್ಷಗಳು ಪೂರ್ಣ ಮುಗಿದ ಮೇಲೆ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ತಂದು ಕೂರಿಸ್ತಾರೆ ಅನ್ನುವಂತಹ ಡಿ ಕೆ ಬಣದ ಪ್ರತಿಪಾದನೆಗೆ ಪೂರಕವಾದ ಅಂಶವಾಗಿ ಕಾಣುತ್ತೆ 2 ಜವಾಬ್ದಾರಿ. ಏನದು? 2026ರಲ್ಲಿ ಸುಮಾರು 4 ರಾಜ್ಯಗಳಿಗೆ ಚುನಾವಣೆ ಇರುತ್ತೆ. ಒಂದು ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಕೇರಳ. ತಮಿಳುನಾಡು ಮತ್ತು ಕೇರಳದಲ್ಲಿ ಯಾರು ಅಲ್ಲಿನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ವಾರ್ ರೂಮ್ನ ಅಧ್ಯಕ್ಷರಾಗಿದ್ದಾರೆ, ಇಬ್ಬರು ಕೂಡ ಕನ್ನಡಿಗರು. ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು. ಒಬ್ಬರು ಬಿ ಆರ್ ನಾಯ್ಡು ಅವರು, ಮತ್ತೊಬ್ಬರು ಹರ್ಷ ಕನದಂ ಅವರು. ಈ ಇಬ್ಬರೂ ಕೂಡ ಅಲ್ಲೋಗಿ ಕೂತಿರೋದು ಅತ್ಯಂತ ಸ್ಪಷ್ಟವಾಗಿ ಈ ನೇಮಕ ಆದೇಶ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಸಿಗುತ್ತೆ. ಆ ಕಾರಣಕ್ಕೋಸ್ಕರನೇ ಕೇರಳ ಆದರೂ ತಮಿಳುನಾಡಾದರೂ ಗೆಲ್ಲಿಸ್ಕೊಡಿ ಅನ್ನುವಂತಹ ಹೊಣೆಗಾರಿಕೆ ಕೊಟ್ಟಿರೋ ಸಾಧ್ಯತೆ ಇದೆ ಅನ್ನುವಂತಹ ಚರ್ಚೆಗಳು ನಡೀತಿದೆ. ಇದು ನಿಜವಾದರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಹಾಗಂತ ಸಿದ್ದರಾಮಯ್ಯ ಅವರು ಸುಮ್ಮನೆ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡೋದಿಲ್ಲ. ಬದಲಾಗಿ ದಲಿತಾಸ್ತ್ರ, 4-5 DCMಗಳ ಪಟ್ಟ ಅಥವಾ KPCC ಪಟ್ಟ ಎಲ್ಲವೂ ಕೂಡ ಅವರ ಆಪ್ತರಿಗೆ ಕೊಡಿಸುವಂತಹ ಒಂದು ಪ್ರಯತ್ನಗಳನ್ನು ಮಾಡಬಹುದು. 3ನೇ ಸುದ್ದಿ, DCC ಬ್ಯಾಂಕ್ ಚುನಾವಣೆ, ಅದು ಬೆಳಗಾವಿಯಲ್ಲಿ ಅಂದರೆ ದೊಡ್ಡ ಸರ್ಕಾರಗಳು ಅಕ್ಷರಶಃ ನಡುಗ್ತವೆ. ಯಾಕಂದರೆ 2019ರಲ್ಲಿ ಇದೇ DCC ಬ್ಯಾಂಕ್ ಚುನಾವಣೆಯ ಒಂದೇ ಒಂದು ಕಾರಣಕ್ಕೋಸ್ಕರ ರಮೇಶ್ ಜಾರಕಿಹೊಳಿ ಅವರು ಅವತ್ತಿನ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ಕೆಡವಿದ್ರು. ಈಗ ನೋಡಿ, ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಅಂದರೆ 16 ನಿರ್ದೇಶಕರ ಒಂದು ಆಯ್ಕೆಗೆ ಚುನಾವಣೆ ನಡೆಯುತ್ತೆ. 16ರಲ್ಲಿ ಯಾರಿರಬೇಕು? ಇಷ್ಟು ದಿನ ಇರ್ತದ್ದು ಕತ್ತಿ ಟೀಮ್, ಕತ್ತಿ ಫ್ಯಾಮಿಲಿ ಅಥವಾ ಕತ್ತಿ ಬಳಗ, ಜಾರಕಿಹೊಳಿ ಬಳಗ ಮತ್ತು ಹುಕ್ಕೇರಿ ಬಳಗ. ಇವರಲ್ಲದೆ ಈಗ ಹೊಸದೊಂದು ಟೀಮ್ ಸಿದ್ಧಗೊಂಡಿರುವಂಥದ್ದು. ಅದು ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ ಸವದಿ ಮತ್ತು ರಾಜು ಕಾಗೆ ಅವರದ್ದು. ಈ 3 ಜನ ಒಟ್ಟಿಗೆ ಸೇರಿಕೊಂಡು ಈಗ ಬಹುದೊಡ್ಡ ಮೆಸೇಜ್ ಕೊಟ್ಟಿರುವಂಥದ್ದು. ಒಂದು ಕಾಗವಾಡ ತಾಲೂಕಿನ ನಿರ್ದೇಶಕರ ಆಯ್ಕೆಯ ಒಂದು ಕ್ಷೇತ್ರದಲ್ಲಿ ರಾಜು ಕಾಗೆ ಅವರನ್ನು ಗೆಲ್ಲಿಸಿಕೊಂಡು ಅಥಣಿಯಿಂದ ನಿರ್ದೇಶಕರಾಗಿ ಲಕ್ಷ್ಮಣ ಸವದಿ ಅವರು ಮತ್ತೆ ಗೆದ್ದು ಬರುವಂತಹ ಒಂದು ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಬಹುದೊಡ್ಡ ಮೆಸೇಜನ್ನು ಕೊಟ್ಟಿರುವಂಥದ್ದು. ಅವರು ಮಾತಾಡ್ತಾ ಹೇಳ್ತಾರೆ, ನಮ್ಮ ಜೊತೆಲಿ ಇವತ್ತು 2-3 ಇರಬಹುದು, ಆದರೆ ನಮ್ಮ ನಿರ್ದೇಶಕರ ಸಂಖ್ಯೆ
11 ಆಗುವ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಆದರೆ ಇಷ್ಟು ದಿನ ಯಾಕಂದರೆ ಇತ್ತೀಚೆಗೆ ಒಂದು ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುಖಭಂಗ ಅನುಭವಿಸಬೇಕಾಯ್ತು. ಅವತ್ತು ಅವರೊಂದು ಮಾತು ಹೇಳಿದ್ರು, ಈ ಸಲ DCC ಬ್ಯಾಂಕ್ ಚುನಾವಣೆ ನಡೆಯುತ್ತೆ, ನಮ್ಮ ಬಳಿ ಈಗಾಗಲೇ 11 ಜನ ಇದ್ದಾರೆ, ಮ್ಯಾಜಿಕ್ ನಂಬರ್ 9 ಬೇಕು, ನಮ್ಮ ನಿರ್ದೇಶಕರ ಸಂಖ್ಯೆನೇ 11 ಅನ್ನುವಂತಹ ಮೆಸೇಜ್ ಕೊಟ್ಟಾಗ ಈ ಟೀಮ್ ರೆಡಿ ಆಗಿದೆಯಲ್ಲ, ಇದು ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಅವರ ಟೀಮ್ಗೆ ಜೊತೆಯಲ್ಲಿ ನಿಲ್ಲುತ್ತೋ ಅಥವಾ ಆ ಸಮಾಜದವರೆಲ್ಲರೂ ಒಟ್ಟಿಗೆ ನಿಲ್ಲೋ ಮೂಲಕ DCC ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ಸಾಹುಕಾರ್ ಕುಟುಂಬಕ್ಕೆ ಬಹುದೊಡ್ಡ ಹೊಡೆತ ಕೊಡ್ತಾರಾ ಅನ್ನುವಂತಹ ಚರ್ಚೆಗಳು ಈಗ ಬೆಳಗಾವಿಯಲ್ಲಿ ನಡೀತಿರುವಂಥದ್ದು. ಒಂದು ವೇಳೆ ಅದೇ ಸಾಧ್ಯವಾದರೆ ನವೆಂಬರ್ ಕ್ರಾಂತಿಯ ಚರ್ಚೆಗಳು ನಡೀತಿರೋ ಸಂದರ್ಭದಲ್ಲಿ ಈಗ DCC ಬ್ಯಾಂಕ್ನ ಚುನಾವಣೆ ಕೂಡ ಮತ್ತೊಂದು ಸರ್ಕಾರವನ್ನು ಬದಲಿಸುವಂತಹ ಬಹುದೊಡ್ಡ ಲೆಕ್ಕಾಚಾರಗಳನ್ನು ತಳ್ಳಿ ಹಾಕುವಂತೆ ಇಲ್ಲ. 4ನೇ ಸುದ್ದಿ, ಮೈಸೂರಿನಲ್ಲಿ ಹಕ್ಕಿಪಿಕ್ಕಿ ಸಮುದಾಯದವರು ಏನು ದಸರಾ ಸಂದರ್ಭದಲ್ಲಿ ಬಂದು ಬಲೂನ್ ಮಾರ್ಕೊಂಡು ಜೀವನ ನಡೆಸಿದ್ರು, ಅಂತಹ ಕುಟುಂಬದ ಒಂದು ಹುಡುಗಿ, 9 ವರ್ಷದ ಹುಡುಗಿ, ಆಕೆಯನ್ನು ಯಾವೊಬ್ಬ ನೀಚ ಕಾರ್ತಿಕ್ ಅನ್ನುವಂಥವನು ಕುಡಿದ ಮತ್ನಲ್ಲೋ ಬೇರೆ ಕಾರಣಕ್ಕೋ ತಂದೆ ಪಕ್ಕದಲ್ಲಿ ಮಲಗಿದ್ದಂತಹ ಮಗುವನ್ನು ಎತ್ಕೊಂಡೋಗಿ ರೇಪ್ ಮಾಡಿ ಕಲ್ಲಲ್ಲಿ ಜಜ್ಜಿ ಕೊಲೆ ಮಾಡಿದ್ದ. ಅವನನ್ನು 24 ಗಂಟೆಯಲ್ಲಿ ಹಿಡಿದಿದ್ದಾರೆ. ಕಾಲಿಗೆ ಶೂಟ್ ಮಾಡಿಬಿಟ್ಟಿದ್ದಾರೆ, ಬದಲಾಗಿ ಬೇರೆ ಕಡೆ ಶೂಟ್ ಮಾಡಿದ್ದಿದ್ರೆ ಅಲ್ಲಿನ ಜನರ ಆಕ್ರೋಶ ತಣ್ಣಗಾಗ್ತಿತ್ತೋ ಏನೋ. ಆದರೆ ಸಿದ್ದರಾಮಯ್ಯ ಅವರ ಜಿಲ್ಲೆಯಲ್ಲೇ ಹೀಗೆ ಸಾಲು ಸಾಲು. ಆದರೆ ಅದೇ ದಿನ ಒಬ್ಬ ರೌಡಿಯ ಕಗ್ಗೊಲೆ ಆಗುತ್ತೆ, ಅದೇ ರಾತ್ರಿ ಒಂದು ಕಂದಮ್ಮ, ಧ್ವನಿ ಇಲ್ಲದ ಒಬ್ಬ ಜನರ ಮಗಳು, ಆಕೆಯ ಅತ್ಯಾಚಾರ ಆಗಿ ಕೊಲೆ ಆಗುತ್ತೆ, ಬರ್ಬರ ಕೊಲೆ ಆಗುತ್ತೆ. ಆದರೂ ಏನಾಗ್ತಿತ್ತು, ವ್ಯವಸ್ಥೆ ಏನು ಮಾಡ್ತಿದೆ, ಪೊಲೀಸರು ಏನು ಮಾಡ್ತಿದ್ರು, ಪೊಲೀಸರನ್ನು ಕೇವಲ ಸೆಲ್ಯೂಟ್ ಹೊಡ್ಕೊಳ್ಳೋಕೆ ಮಾತ್ರ ಇಟ್ಕೊಂಡಿದ್ದಾರೆ ಅಂತ ಪ್ರತಾಪ್ ಸಿಂಹ ಅವರು ಆರೋಪ ಮಾಡ್ತಿದ್ದಾರೆ. ಪ್ರತಾಪ್ ಸಿಂಹ ಅವರು ರೋಷಾವೇಶವಾಗಿ ಮಾತಾಡ್ತಾ ಇದ್ರು, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ನಿಜ. ಅದೇ ರೀತಿ ಧರ್ಮಸ್ಥಳದ ಪ್ರಕರಣದಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ಇದೇ ದಾಟಿಯ ಮಾತುಗಳನ್ನು ಆಡಿದ್ದಿದ್ರೆ ಅವರನ್ನು ಮೆಚ್ಚಬಹುದಿತ್ತು. ಆದರೆ ಹೆಣ್ಣು ಮಗಳು ಎಲ್ಲೇ ಇರಲಿ, ಹೆಣ್ಣುಮಗಳು ಆ ಪುಟ್ಟ ಕಂದಮ್ಮನಿಗೆ ಆದಂತಹ ದೌರ್ಜನ್ಯಕ್ಕೆ ಸರಿಯಾದ ಶಿಕ್ಷೆ, ಅವನು ಯಾವನು ಮಾಡಿದನೋ ಅವನಿಗೆ ಶಿಕ್ಷೆ ಆಗಬೇಕು, ಜೊತೆಯಲ್ಲಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಆ ಹೆಣ್ಣು ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅಂದರೆ ಆ ಕಾರ್ತಿಕ್ನ ಕಥೆಯನ್ನು ಪೊಲೀಸರು, ಕಾನೂನು ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸಬೇಕು. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ CM BS ಯಡಿಯೂರಪ್ಪ ಅವರ ವಕೀಲರಿಗೆ ನ್ಯಾಯಾಲಯ ಮಹತ್ವದ ಸೂಚನೆ ನೀಡಿ ವಿಚಾರಣೆಯನ್ನು ಅಕ್ಟೋಬರ್ 23ಕ್ಕೆ ಮುಂದೂಡಿದೆ. ಸನ್ನೆ ಪರಿಗಣಿಸುವುದನ್ನು ಪ್ರಶ್ನಿಸಿ ಯಡಿಯೂರಪ್ಪ ಮತ್ತು ಇತರರು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನ್ಯಾಯಮೂರ್ತಿ MI ಅರುಣ್ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಸಲಾಗಿದೆ. ಸಂತ್ರಸ್ತೆ ಹೇಳಿಕೆಯನ್ನು ನೋಡಿದರೆ ಪ್ರಕರಣದ ವಿಚಾರಣೆ ನಡೆಯಬೇಕಿದೆ ಎಂದು ಪೀಠ ಮೌಖಿಕವಾಗಿ ಹೇಳಿರುವಂಥದ್ದು. ಬೇರೆ ವಿಚಾರಗಳ ಕುರಿತು ವಾದಿಸಿಲ್ಲ. ಈ ಹಿಂದೆ ಸಮನ್ವಯ ಪೀಠವು ಎಲ್ಲವನ್ನು ಪರಿಗಣಿಸಿದೆ. ಈಗ ಅದನ್ನು ಮತ್ತೆ ಪರಿಶೀಲಿಸುವ ಅಗತ್ಯವಿಲ್ಲ. ನಿರ್ದಿಷ್ಟ ವಿಚಾರಕ್ಕೆ ಸಂಬಂಧಿಸಿದಂತೆ ವಾದಿಸಲು ನಾಗೇಶ್ ಅವರನ್ನು ಕರೆತನ್ನಿ ಎಂದು ಪೀಠ ಹೇಳಿದೆ. ವಿಚಾರಣೆಯನ್ನು ಮುಂದೂಡಿದೆ. ರಾಜ್ಯ ಸರ್ಕಾರದ ಪರ ವಿಶೇಷ ಸರ್ಕಾರಿ ಅಭಿಯೋಜಕರಾದಂತಹ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ವಾದ ಮಂಡಿಸಿದ್ರು. ಕೋರ್ಟ್ನ ಅಂಗಳದಲ್ಲಿದೆ ಪೋಕ್ಸೋ ಕೇಸ್. ಅದು ಯಡಿಯೂರಪ್ಪ ಅವರ ಮೇಲೆ ಏನಾಗುತ್ತೋ ನೋಡಬೇಕು. ತಪ್ಪು ಯಾರು ಮಾಡಿದರೂ ಕೂಡ CM ಆಗಿರಲಿ, ಮಾಜಿ CM ಆಗಿರಲಿ, ಮಾಜಿ PMA ಆಗಿರಲಿ, ಶಿಕ್ಷೆ ಆಗೇ ಆಗತ್ತೆ. ಇನ್ನು 6ನೇ ಸುದ್ದಿ, ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲೇ ಸ್ವಾಮೀಜಿಯೊಬ್ಬರು ಭವಿಷ್ಯ ನುಡಿದಿರುವಂಥದ್ದು. ಹಾಸನಾಂಬೆಯ ದರ್ಶನ ಮಾಡ್ಕೊಂಡು ಬಂದಂತಹ ಸ್ವಾಮೀಜಿಯೊಬ್ಬರು ಹೇಳಿರುವಂತಹ ಭವಿಷ್ಯ ಏನಂದರೆ, ಇನ್ನು ಸಂಕ್ರಾಂತಿಯ ಒಳಗಡೆ DK ಶಿವಕುಮಾರ್ ಅವರು CM ಆಗಲಿಲ್ಲ ಅಂದರೆ ಇನ್ನು 10 ವರ್ಷಗಳ ಕಾಲ ಅವರಿಗೆ ಆ ಯೋಗ ಕೂಡಿ ಬರೋದಿಲ್ಲ, ಅವರು CM ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನು 10 ವರ್ಷ ಕಾಂಗ್ರೆಸ್ ಕೂಡ ರಾಜ್ಯದಲ್ಲಿ ಬರೋದಿಲ್ಲ ಅನ್ನೋದನ್ನು ಹೇಳಿರುವಂಥದ್ದು. ಜೊತೆಯಲ್ಲಿ ಸಂಕ್ರಾಂತಿಯ ಒಳಗೆ ಸಿದ್ದರಾಮಯ್ಯ ಅವರನ್ನು ಇಳಿಸೋಕ್ಕೆ ಸಾಧ್ಯ ಇಲ್ಲ ಅಂದರೆ 2028ರ ತನಕ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಯಾರು? ಬ್ರಹ್ಮಾಂಡ ಗುರೂಜಿ. ನೀವು 7ನೇ ಸುದ್ದಿ, ಬಿಹಾರದಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲು ರಾಜ್ಯ ರಾಜಕಾರಣದಲ್ಲಿ ಭಾರೀ ಕದಲಾಟ ಕಂಡು ಬಂದಿದೆ. ಪೂರ್ಣಿಯಾ ಕ್ಷೇತ್ರದ ಮಾಜಿ ಸಂಸದ ಸಂತೋಷ್ ಕುಶ್ವಾ ಸೇರಿದಂತೆ ಹಲವು ಪ್ರಮುಖ ನಾಯಕರು RJD ಸೇರ್ಪಡೆಯಾಗಲಿದ್ದಾರೆ. JDUನಲ್ಲಿದ್ದಂತಹ ಈ ನಾಯಕರು ಬಹುಪಾಲು ಜನ RJDಗೆ ಬರ್ತಿದ್ದಾರೆ. ಬಿಹಾರದ ಲೆಕ್ಕ ಹೇಗಾಗಿದೆ ಅಂದರೆ NDA ಕೂಟ ಗಟ್ಟಿಯಾಗಿದೆ. ಇಲ್ಲ, ಒಂದು ಚಿರಾಗ್ ಪಾಸ್ವಾನ್ ಅವರು ನನಗೆ 45 ಸೀಟ್ ಕೊಟ್ಟಿಲ್ಲ ಅಂದರೆ, DCM ಪಟ್ಟದ ಒಂದು ಭರವಸೆ ಕೊಟ್ಟಿಲ್ಲ ಅಂದರೆ ನಾನು ಜನಸ್ವರಾಜ್ ಪಕ್ಷ ಪ್ರಶಾಂತ್ ಕಿಶೋರ್ ಅವರ ಪಕ್ಷದ ಜೊತೆಯಲ್ಲಿ ಮೈತ್ರಿ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ HAM ಮಾಂಜಿ ಅವರು ನನಗೆ 15 ಸೀಟ್ ಕೊಡಬೇಕು, ಕೊಡಲಿಲ್ಲ ಅಂದರೆ ನಾವು ಚುನಾವಣೆಯಲ್ಲೇ ಸ್ಪರ್ಧಿಸೋದಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಈ ಮೂಲಕ ಅತ್ಯಂತ
ದೊಡ್ಡ ಮಟ್ಟದಲ್ಲಿ ಜನವಿರೋಧಿ ಅಲೆಯನ್ನು ಹೊಂದಿರುವಂತಹ ನಿತೀಶ್ ಕುಮಾರ್ ಅವರು, ಚಿರಾಗ್ ಪಾಸ್ವಾನ್ ಅವರ ಬೆಂಬಲ ಇಲ್ಲದೆ ಇರುವಂಥದ್ದು, ಮಾಂಜಿ ಅವರ ಬೆಂಬಲ ಪರೋಕ್ಷವಾಗಿ ಹಿಂದೆ ಬಿದ್ದಿರುವಂಥದ್ದು, ಇವೆಲ್ಲವನ್ನ ನೋಡಿದಾಗ ನೋ ಡೌಟ್ ಬಿಜೆಪಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಹಾಗಂತ ಸರ್ಕಾರ ರಚನೆ ಮಾಡುವಂತಹ ಎಲ್ಲ ಶಕ್ತಿ ಹೊಂದಿರುತ್ತಾ ಇಂಡಿಯಾ ಕೂಟ? ಈಗಿನ ವಾತಾವರಣ ನೋಡಿದ್ರೆ ಡೌಟ್ ಅನ್ಸುತ್ತೆ. ಯಾಕಂದರೆ ಅತಿ ದೊಡ್ಡ ಆಡಳಿತ ವಿರೋಧಿ ಅಲೆ ನಿತೀಶ್ ಕುಮಾರ್ ಅವರು ಹೆದರಿಸ್ತಿದ್ದಾರೆ, ಕಷ್ಟ ಆಗ್ತಿದೆ ಅವರಿಗೆ. ಯಾಕಂದರೆ ಜನಸ್ವರಾಜ್ ಪಕ್ಷದ ನಾಯಕ ವರಿಷ್ಠ ಪ್ರಶಾಂತ್ ಕಿಶೋರ್ ಅವರು ಸಾಕಷ್ಟು ರಾಜ್ಯಗಳಲ್ಲಿ ಸಾಕಷ್ಟು ಪಕ್ಷಗಳನ್ನು ಗೆಲ್ಲಿಸಿದವರು. ಅವರು ಹೇಳ್ತಿದ್ದಾರೆ, ಒಂದು ವೇಳೆ ನಿತೀಶ್ ಕುಮಾರ್ ಅವರು 25 ಸ್ಥಾನ ಗೆದ್ದುಬಿಟ್ರೆ ಅವರ JDU, ನಾನು ರಾಜಕಾರಣ ಬಿಟ್ಟುಬಿಡ್ತೀನಿ ಅಂತ ಹೇಳ್ತಿದ್ದಾರೆ, ಸವಾಲೆಸೆತಿದ್ದಾರೆ. ಅದರ ಅರ್ಥ ನಿತೀಶ್ ಕುಮಾರ್ ಅವರ ಪಕ್ಷ JDU ಈ ಸಲ ಬಹುದೊಡ್ಡ ಸಾಧನೆ ಮಾಡೋದು ಕಷ್ಟ. ಅಲ್ಲಿಗೆ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಜನಸ್ವರಾಜ್ ಪಕ್ಷ ಎಷ್ಟು ಗೆಲ್ಲುತ್ತೋ ಅದರ ಲಾಭ ಪಡಿಬಹುದು. ಆದರೆ ಇಂಡಿಯಾ ಕೂಟಕ್ಕೆ ಬಹುದೊಡ್ಡ ಅವಕಾಶ ಇದೆ ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ. ಇನ್ನು 8ನೇ ಸುದ್ದಿ, ತಮಿಳುನಾಡು ವಿಧಾನಸಭಾ ಚುನಾವಣೆ 2026ಕ್ಕೆ ನಡೀಬೇಕಿದೆ. ಈಗಾಗಲೇ ಅಲ್ಲಿ ಚುನಾವಣೆಯ ಕಾವು ರಂಗೇರಿರುವಂಥದ್ದು. ಇತ್ತೀಚೆಗೆ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಕೂಡ ತನ್ನ ತಾಕತ್ತೇನು ಅಂತ ಪ್ರದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಕಾಲ್ತೊಳಿತ ಆಗಿ ಅದು ವಿಜಯ್ ಅವರ ಪಕ್ಷ 41 ಜನ ಸಾವನ್ನಪ್ಪಿದ್ರು. ಇದೀಗ ಬಹುದೊಡ್ಡ ರಾಜಕೀಯ ಮೇಲಾಟಗಳ ಮಧ್ಯೆ ವಿಜಯ್ ಅವರ ಪಕ್ಷವನ್ನು ತಮ್ಮತ್ತ ಸೆಳೆಯೋದಕ್ಕೆ ಬಿಜೆಪಿ ಸರ್ವ ಪ್ರಯತ್ನಗಳನ್ನು ಕೂಡ ಮಾಡ್ತಿರೋ ಸಂದರ್ಭದಲ್ಲಿ AIADMKಯ ಪಕ್ಷದ ಕೆ ಪಳನಿಸ್ವಾಮಿ ಅವರು ಒಂದು ಸುಳಿವನ್ನು ಕೊಟ್ಟಿದ್ದಾರೆ. TVK ಮತ್ತು AIADMK ಪಕ್ಷ ಮೈತ್ರಿ ಮಾಡಿಕೊಳ್ಳುತ್ತೆ ಅನ್ನುವಂತಹ ಸುಳಿವನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಕಾರಣ ನಮಕ್ಕಲ್ ಜಿಲ್ಲೆಯ ಕೋಮರಪಾಳ್ಯಂನ ರ್ಯಾಲಿಯಲ್ಲಿ TVK ಪಕ್ಷದ ಧ್ವಜಗಳನ್ನು ಹಾರಿಸಲಾಗಿದೆ. ಇದನ್ನು ನೋಡಿ ಪಳನಿಸ್ವಾಮಿ ಅವರು ಹರ್ಷ ವ್ಯಕ್ತಪಡಿಸಿದ್ರು. 2026ರ ಚುನಾವಣೆಗಾಗಿ AIADMK ಪ್ರಬಲ ಮೈತ್ರಿಕೂಟವನ್ನು ರಚಿಸಲಿದೆ, ಅಲ್ಲಿ ನೋಡಿ ಆ ಧ್ವಜಗಳು ಹಾರಾಡುತ್ತಿವೆ, ಅವು ನಮ್ಮೊಂದಿಗೆ ಇರುತ್ತವೆ ಅನ್ನುವಂತಹ ಸುಳಿವನ್ನು ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ನಾಡಾರವರ ಸಿದ್ಧಾಂತವನ್ನು ಅಥವಾ ಆ ನೆಲದ ಮೂಲ ಹೋರಾಟದ ಗುಣವನ್ನು ನಮ್ಮ ಪಕ್ಷದ ಸಿದ್ಧಾಂತ ಅಂತ ಹೇಳ್ಕೊಂಡಿದ್ದಂತಹ ವಿಜಯ್ ಅವರು ಇದೀಗ ಇಷ್ಟವಿಲ್ಲದೆಯೋ ಇಷ್ಟ ಇದ್ದೋ ಬಿಜೆಪಿ ಜೊತೆಯಲ್ಲಿ ಮತ್ತು AIADMK ಜೊತೆಯಲ್ಲಿ ಕೈ ಜೋಡಿಸಬೇಕಾಗಿ ಬರುತ್ತದೆ. ಆದರೆ ತಮಿಳರು ಈ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ನೋಡ್ತಾರೆ. ರಾಜಕೀಯ ಪ್ರಜ್ಞೆ ಅವರಿಗೆ ಇರೋ ರೀತಿಯಲ್ಲಿ ಬಹುಪಾಲು ರಾಜ್ಯಗಳ ಜನರಿಗೆ ಇಲ್ಲ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಇನ್ನು 9ನೇ ಸುದ್ದಿ, ಮಹತ್ವದ ರಾಜತಾಂತ್ರಿಕ ಹೆಜ್ಜೆಯಾಗಿ ಕಾಬೂಲ್ನಲ್ಲಿರುವಂತಹ ತಾಂತ್ರಿಕ ಮಿಷನ್ ಅನ್ನ ಪೂರ್ಣ ಪ್ರಮಾಣದ ರಾಯಭಾರ ಕಚೇರಿಯಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ ಭಾರತ ಘೋಷಿಸಿದೆ. ಆಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನ ಸೇನೆ ವಾಯುದಾಳಿ ನಡೆಸುತ್ತಿರುವ ಈ ಹೊತ್ತಿನಲ್ಲಿ ಉಭಯ ದೇಶಗಳ ನಡುವಿನ ಈ ಬೆಳವಣಿಗೆ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ಭಾರತ ತಾಲಿಬಾನ್ ಆಡಳಿತವನ್ನು ಅಧಿಕೃತವಾಗಿ ಗುರುತಿಸದಿದ್ರೂ ಅಫ್ಘಾನಿಸ್ತಾನದೊಂದಿಗೆ ತನ್ನ ಸಂಬಂಧವನ್ನು ಗಟ್ಟಿಗೊಳಿಸುತ್ತಿದೆ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ವಿದೇಶಾಂಗ ನೀತಿಯಲ್ಲಿ ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು. ಇನ್ನು 10ನೇ ಸುದ್ದಿ, 2025ರ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ಪ್ರಕಟವಾಗಿದೆ. ವೆನೆಜುವೆಲಾದ ಮರಿಯಾ ಕೊರೀನಾ ಮಚಾಡೋ ಅವರಿಗೆ ನೊಬೆಲ್ ಪ್ರಶಸ್ತಿ ಶಾಂತಿ ಪ್ರಶಸ್ತಿ ಸಿಕ್ಕಿದೆ. ವೆನೆಜುವೆಲಾದ ಜನರಿಗೆ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಉತ್ತೇಜಿಸುವ ಮತ್ತು ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವಕ್ಕೆ ನ್ಯಾಯಯುತ ಮತ್ತು ಶಾಂತಿಯುತ ಪರಿವರ್ತನೆಯನ್ನು ಸಾಧಿಸುವ ಹೋರಾಟದಲ್ಲಿ ಮರಿಯಾ ತೊಡಗಿದ್ರು. ಈ ಬಾರಿ ಒಟ್ಟು 338 ವ್ಯಕ್ತಿಗಳು ಮತ್ತು ಸಂಸ್ಥೆಗಳು 2025ರ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ವು. ಆ ಪೈಕಿ ಈಗ ಮರಿಯಾ ಕೊರೀನಾ ಮಚಾಡೋ ಅವರಿಗೆ ಪ್ರಶಸ್ತಿ ಲಭಿಸಿರುವಂಥದ್ದು. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳೊಂದಿಗೆ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.